ವಿಷಯ ಮಾತಾಡ್ತೀನಿ. ಓ ಹೌದಾ? ಇವತ್ತು ಕಾವೇರಿ ಆ ಹುಡುಗನ ಮೀಟ್ ಮಾಡಿ ಬಂದಿದ್ದಾಳೆ. ಕಾವೇರಿ ಮೀಟ್ ಮಾಡಿ ಬಂದಿದ್ದಾಳೆ ಅಂದರೆ ಒಪ್ಪಿಗೆ ಕೊಟ್ಟಿರ್ಬೇಕಲ್ಲ? ಇನ್ನೇನು ಪ್ರಾಬ್ಲಮ್ಮೇ ಸಾಲ್ವ್ ಆಯ್ತಲ್ಲ? ನಾವು ಹಾಗೆ ಅನ್ಕೊಂಡಿದ್ವಿ ಸರ್. ಆದರೆ ಅವಳು ಇನ್ನೂ ಅದೇ ಹಠದಲ್ಲಿದ್ದಾಳೆ. ಆ ಹುಡುಗನ ಹತ್ರ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾಳೆ. ಯಾವುದಕ್ಕೂ ಒಂದ್ಸರಿ ನೀವು ಅವಳ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಆಯಿತು ಪದ್ಮ ಅವರೇ, ನಾನು ಆದಷ್ಟು ಬೇಗ ಅವಳ ಹತ್ರ ಮಾತಾಡ್ತೀನಿ. ಸರಿ ಸರ್, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಫೋನ್ ಇಡ್ತೀನಿ. ಆಯಿತು, ಸರಿ. ಹಾಂ ಪೂರ್ಣಿ, ರಾಮ್ ಸರ್ ಇನ್ನು ಕಾವೇರಿ ಹತ್ರ ಮಾತೇ ಆಡಿಲ್ಲ ಕಣೆ. ಹಾಗಿದ್ರೆ ಕಾವೇರಿನ ಆಕಾಶ್ನ ಮೀಟ್ ಮಾಡಿದಾಳಮ್ಮ. ವಾಟ್ ಈಸ್ ದಿಸ್ ಕಾತಿ? ನಾನು ಮುಂದೆನೇ ಪದ್ಮ ಅವ್ರಿಗೆ ಯಾಕೆ ಸುಳ್ಳು ಹೇಳಿದೆ? ಅಪ್ಪ, ಶಿ ಇಸ್ ವೆರಿ ಸೆಲ್ಫಿಶ್. ಅವ್ರು ಬರೀ ಅವ್ರ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ನೋ ಕಾತಿ, ದಿಸ್ ಇಸ್ ನಾಟ್ ಗುಡ್. ಐ ಆಮ್ ರಿಯಲಿ ನಾಟ್ ಹ್ಯಾಪಿ ವಿತ್ ದಿಸ್. ಪದ್ಮ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎರಡೂ ಒಂದೇನೆ. ಮೊನ್ನೆ ಅವ್ರ ಪದ್ಮ ಅವ್ರು ಬಂದಾಗಲೂ ಅವ್ರ ಜೊತೆ ಇದೇ ರೀತಿ ಬಿಹೇವ್ ಮಾಡಿದೆ. ವಾಟ್ ಇಸ್ ದಿಸ್? ನಿಜವಾಗ್ಲೂ ಐ ಆಮ್ ವೆರಿ ಹರ್ಟ್. ನೋಡು, ಒನ್ ಮೋರ್ ಥಿಂಗ್, ನಿನ್ನ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿ ಮೇಲೆ ತುಂಬ ತಾತ್ಸಾರ ಬೆಳೆಸ್ಕೊಂಡಿದೀಯಾ. ನಿನಗೆ ಅವ್ರ ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಬೇಕಾಗಿಲ್ಲ ಅಂದರೆ ನಾನು ಬಲವಂತ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಅವರ ಸಂಬಂಧ ಹಾಳು ಮಾಡ್ಸೋಕೆ ಹೋಗ್ಬೇಡ ಪ್ಲೀಸ್. ಐ ಹೋಪ್ ಯು ಗಾಟ್ ಇಟ್. ಇನ್ನು ಮುಂದೆ ನೀನು ಈ ರೀತಿ ಮಾಡೋ ಹಾಗಿಲ್ಲ, ಓಕೆ? ಏನಾಗ್ತಿದೆ ನನಗೆ? ನಾನು ಹಿಂಗೆ ಥಿಂಕ್ ಮಾಡ್ತಾ ಕೂತಿದ್ರೆ ನನ್ನ ಕೆಲ್ಸಕ್ಕೆ ನಾನು ನ್ಯಾಯ ಒದಗಿಸ್ದಂಗಾಗತ್ತಾ? ನಾನು ಮೊದಲು ಇದನ್ನೆಲ್ಲ ಬಿಟ್ಟು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕಾವೇರಿ, ನೀನು ನನ್ನ ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ನಿನ್ನನ್ನು ನಾನು ದೇವತೆ ಥರ ನೋಡ್ತಿದ್ದೀನಿ. ತಪಸ್ವಿ ಥರ ನಿನ್ನ ಮುಂದೆ ಕೂತು ನನ್ನ ಪ್ರೀತಿ ಹೇಳ್ಕೋಬೇಕು ಅಂತ ಕಾದೆ. ಆದರೆ ಅದು ಫಲ ಕೊಡಲಿಲ್ಲ. ಏನೋ ಅವಸರದಲ್ಲಿ ದುಡ್ಕಿ ಒಂದು ಕೆಟ್ಟ ನಿರ್ಧಾರ ತೊಗೊಂಡ್ಬಿಟ್ಟೆ. ನಿನ್ನ ನನ್ನವಳು ಮಾಡ್ಕೋಬೇಕು ಅನ್ನೋ ಆತುರದಲ್ಲಿ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಅದಕ್ಕೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂದ್ಕೊಂಡೆ. ಆದರೆ ನೀನು ಅದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ನಿಜವಾದ ಪ್ರೇಮಿಗೆ ಈ ಜಗತ್ತು ಯಾವಾಗಲೂ ತಿರಸ್ಕಾರನೇ ಉಡುಗೊರೆಯಾಗಿ ಕೊಟ್ಟಿದೆ. ನೀನು ನನಗೆ ಅದೇ ಉಡುಗೊರೆ ಕೊಟ್ಬಿಟ್ಟೆ. ಒಬ್ಬ ಮನುಷ್ಯನ ನೇಣಿಗಾಕಬೇಕಾದ್ರೂ ಅವನಿಗೂ ಒಂದು ಕ್ಷಮಾಪಣೆ ಅಂತ ಇರುತ್ತೆ. ನನಗೆ ನಿನ್ನ ಕಡೆಯಿಂದ ಒಂದು ಸಣ್ಣ ರೆಸ್ಪಾನ್ಸ್ ಕೂಡ ಸಿಗಲಿಲ್ಲ.
ನಾನು ಇಷ್ಟೆಲ್ಲ ಮಾಡಿದ್ರು ನನ್ನ ಒಬ್ಬ ದ್ರೋಹಿ ಅಂತ ನೀನು ಯೋಚನೆ ಮಾಡ್ತಿದ್ಯಲ್ಲ, ನಾನು ಇದನ್ನೆಲ್ಲ ಯಾಕೆ ಮಾಡಿದೆ ಅಂತ ಒಂದು ಸಲ ಆದರೂ ಯೋಚನೆ ಮಾಡಿದ್ಯಾ? ಚಿಕ್ಕ ವಯಸ್ಸಿಂದ ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ಪೂಜೆ ಮಾಡಿದ್ದಕ್ಕೆ ಇದೇನಾ ಕಾವೇರಿ ನೀನು ನನಗೆ ಕೊಟ್ಟ ಬಹುಮಾನ? ನಿನಗೆ ನನ್ನ ಪ್ರೀತಿ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ. ಆದರೆ ಒಂದಂತೂ ನಿಜ, ನಿನ್ನ ಲೈಫ್ ಒಂದು ಪಾಯಿಂಟ್ ಮೂವ್ ಆಗಬೇಕಂದ್ರೂ ಅದು ನನ್ನಿಂದಾನೇ ಆಗಬೇಕು. ನಿನ್ನ ಎಲ್ಲ ಸಮಸ್ಯೆಗೂ ನಾನೇ ಉತ್ತರ. ನೀನು ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡಲೇಬೇಕು. ನೀನು ಈಗಲೂ ಒಂದು ಅವಕಾಶ ಕೊಡ್ತಿದ್ದೀನಿ. ಒಂದೇ ಒಂದು ಸಲ ನನ್ನ ಜೊತೆ ಮಾತಾಡು. ನನ್ನ ಪ್ರೀತಿನ ಒಪ್ಕೋ, ನನ್ನನ್ನು ಒಪ್ಕೋ. ನೀನು ಈಗಲೂ ಇದು ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ನಾನೇ ನೇರವಾಗಿ ಬಂದು ನಿಮ್ಮ ಮನೆಯವ್ರಿಗೆ ನಡೆದಿದ್ದನ್ನೆಲ್ಲ ಹೇಳಿ ಕಾವೇರಿನ ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ತೀನಿ. ಇದನ್ನು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಕಾವೇರಿ. ನಿನ್ನ ಪ್ರೀತಿಯ ಯದು. ಅಯ್ಯೋ ದೇವ್ರೆ, ಈ ಇಡಿಯಟ್ ಇಷ್ಟೊಂದೆಲ್ಲ ಮುಂದುವರ್ತಿದ್ದಾನ.